ನಿಮಗೆ ಬದ್ಧತೆ ಇದ್ರೆ ತಗೊಳ್ಳಿ, ಎಲ್ಲರನ್ನು ತಗೊಂಡು ಕೇಂದ್ರ ಸರ್ಕಾರದ ಬಳಿ ನೀವು ಪತ್ರ ತಗೊಂಡು ನಡೀರಿ, ಅಲ್ಲಿ ಹೋಗಿ ಕುತ್ಕೊಂಡು ಮಾತಾಡಿ. ಬರೀ ಪತ್ರ ಬರೆದು ಕುತ್ಕೊಂಡ್ರೆ ಆಗೋದಿಲ್ಲ. ತಾನಾಗೆ ಪತ್ರಕ್ಕೆ ಚಾಲನೆ ಸಿಗೋದಿಲ್ಲ, ಅದಕ್ಕೇನು ಚಕ್ರ ಇರೋದಿಲ್ಲ. ನಿಮ್ಮಲ್ಲಿ ಬದ್ಧತೆ ಇದ್ರೆ ಹೋಗಿ ಅಲ್ಲಿ ಕುಳಿತು ಅವ್ರಿಗೆ ಕನ್ವಿನ್ಸ್ ಮಾಡಿ ಏನು ಮಾಡಬೇಕು 9th ಶೆಡ್ಯೂಲ್ಗೆ ಅದನ್ನು ಮಾಡಿ. ಅದೆಲ್ಲ ಮಾಡೋದು ಬಿಟ್ಟು ಬರೀ ಮೈಕ್ ಸಿಕ್ತು ಅಂತೇಳಿ ಹೋದ ಕಡೆಯಲ್ಲೆಲ್ಲ ಒಂದು ಭಾಷಣ, ದಲಿತರ ಉದ್ಧಾರದ ಬಗ್ಗೆ ಭಾಷಣ, ದಲಿತರ ಸರ್ವನಾಶ ಮಾಡ್ತೀರಿ. ಈಗ ಪರಿಶಿಷ್ಟ ವರ್ಗಗಳಿಗೆ ಒಳ ಮೀಸಲಾತಿ ಇದು ಆದ ತಕ್ಷಣನೇ ಎಲ್ಲ ಮಾಡ್ತೀವಿ ಅಂತಂದ್ರೆ ಮಾಡಿದ್ರಾ? ಮಾಡೋಕ್ಕಾಗಲ್ಲ. ನಿಮಗೆ 9th ಶೆಡ್ಯೂಲ್ಗೆ ಸೇರಿಸಿ ಮೊದಲು ಹೋಗಿ. ಅದಕ್ಕೆ ಇದನ್ನು ಮಾಡೋಕ್ಕಾಗೋದಿಲ್ಲ. ಬೀದಿಯಲ್ಲಿ ನಿಂತು ಭಾಷಣ ಹೊಡಿತೀರಿ ಅಂದರೆ ನೀವು ಬರೀ ಭಾಷಣ ಮಾಡಿ ಜನರನ್ನು ತೃಪ್ತಿಪಡಿಸಿ 5 ವರ್ಷ ಕಳೆದು ಹೋಗಬೇಕು. ಇದೇ ನಿಮಗೆ ಇರ್ತಕ್ಕಂಥದ್ದು. ಆದ್ದರಿಂದ ನಿಮ್ಮ ಈ ಸಂತೆ ಭಾಷಣಕ್ಕೆ ಜನ ಕಿವಿಗೊಡೋದಿಲ್ಲ. 9th ಶೆಡ್ಯೂಲ್ಗೆ ಸೇರಿಸಬೇಕಂತಂದರೆ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು ಅಂತೇಳಿ ನಾನು ತಮ್ಮ ಮೂಲಕ ಅವರಲ್ಲಿ ಮನವಿ ಮಾಡ್ತೇನೆ.